ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪಬ್ಲಿಕ್ ಟೆಕ್ ವರ್ಲ್ಡ್ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಲೂಮಿನಸ್ ಕಂಪನಿಯ ಎಕೋ ವೋಲ್ಟ್ ನಿಯೋ 1050 ಇನ್ವರ್ಟರನ್ನು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಹಾಗೆಯೇ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಕನ್ನಡದಲ್ಲಿ ಹೊಸ ಟೆಕ್ನಾಲಜಿ ಬಗ್ಗೆ ತಿಳಿಬೇಕಂದ್ರೆ ವಿಡಿಯೋದ ಕೆಳಗಡೆ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಬರುವ ಬೆಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ನಿಮಗೆ 3 ಆಪ್ಷನ್ ಕಾಣುತ್ತೆ. ಮೇಲ್ಗಡೆ ಇರುವ ಆಲ್ ಮೇಲೆ ಕ್ಲಿಕ್ ಮಾಡಿ. ನಾವು ಯಾವುದೇ ಹೊಸ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡಿದ್ರೆ ಎಲ್ಲರಿಗಿಂತ ಮೊದಲು ನೀವೇ ನೋಡ್ತೀರಿ. ಫ್ರೆಂಡ್ಸ್, ಇದನ್ನ ನಾವೀಗ ಓಪನ್ ಮಾಡೋಣ. ಸೊ ಒಳಗಡೆ ಏನೇನಿದೆ ಅಂತ ನೋಡೋಣ. ಫ್ರೆಂಡ್ಸ್, ನೀವಿಲ್ಲಿ ನೋಡ್ತಾ ಇರಬಹುದು. ಸೊ ನಾನು ಇದನ್ನ ಓಪನ್ ಮಾಡ್ತಾ ಇದ್ದೀನಿ. ಸೊ ಬಾಕ್ಸನ್ನು ಓಪನ್ ಮಾಡಿದ್ದೀವಿ. ಸೊ ಇದರ ಒಳಗಡೆ ಏನೇನಿದೆ ಅಂತ ನೋಡೋಣ. ಸೊ ಇದನ್ನು ಹೊರಗಡೆ ತೆಗಿತೀನಿ ಇನ್ವರ್ಟರ್ನ. ಫ್ರೆಂಡ್ಸ್, ಇನ್ವರ್ಟರನ್ನು ಹೊರಗಡೆ ತೆಗೆದಿದ್ದೀನಿ. ಸೊ ಇದರ ಜೊತೆಯಲ್ಲಿ ಏನೇನು ಬರುತ್ತೆ ಅಂತ ನೋಡೋಣ. ಸೊ ಒಂದು ಫ್ಯೂಸನ್ನು ಕೊಟ್ಟಿದ್ದಾರೆ. ಸೊ ಈ ಒಂದು ಫ್ಯೂಸು ಡ್ಯಾಮೇಜ್ ಆಗಿದೆ. 2 ಫ್ಯೂಸ್ ಬರುತ್ತೆ. ಒಂದು ಆಲ್ರೆಡಿ ಇದರಲ್ಲಿ ಹಾಕಿರ್ತಾರೆ, ಒಂದು ಎಕ್ಸ್ಟ್ರಾ ಫ್ಯೂಸನ್ನು ಕೊಟ್ಟಿರ್ತಾರೆ. ಸೊ ಇದು ಡ್ಯಾಮೇಜ್ ಆಗಿದೆ. ಸೊ ಇಲ್ಲಿ ನೀವು ನೋಡ್ತಾ ಇರಬಹುದು. ಸೊ ಹಾಗೆಯೇ ಇದರ ಜೊತೆಯಲ್ಲಿ ಒಂದು ಮ್ಯಾನುವಲ್ ಕಾರ್ಡನ್ನು ಕೊಟ್ಟಿದ್ದಾರೆ. ಸೊ ಈ ಒಂದು ಕಾರ್ಡ್ನಲ್ಲಿ ಈ ಇನ್ವರ್ಟರ್ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಇರುತ್ತೆ. ಸೊ ಇದನ್ನು ಯಾವ ರೀತಿ ನಾವು ಉಪಯೋಗ ಮಾಡ್ಕೊಳ್ಬೇಕು ಅನ್ನೋ ಮಾಹಿತಿ ಇರುತ್ತೆ. ಸೊ ಹಾಗೆಯೇ ಇದರ ಹಿಂದ್ಗಡೆ ಸೊ ವಾರಂಟಿ ಕಾರ್ಡ್ ಇರುತ್ತೆ. ಸೊ ಇಲ್ಲಿ ನೀವು ನೋಡ್ತಾ ಇರಬಹುದು, ವಾರಂಟಿ ಕಾರ್ಡ್ ಕೂಡ ಕೊಟ್ಟಿದ್ದಾರೆ. ಸೊ ಈ ಒಂದು ಇನ್ವರ್ಟರ್ಗೆ 2 ವರ್ಷದ ವಾರಂಟಿಯನ್ನು ನೀಡಿರುತ್ತಾರೆ. ಸೊ ನಾವೀಗ ಈ ಒಂದು ಕವರ್ನಿಂದ ಇನ್ವರ್ಟರನ್ನು ಹೊರಗಡೆ ತೆಗೆಯೋಣ. ಸೊ ಇದರಲ್ಲಿ ಫೀಚರ್ಸ್ ಏನೇನಿದೆ ಅಂತ ಕೂಡ ನಾವು ನೋಡೋಣ. ಇನ್ವರ್ಟರನ್ನು ಪ್ಲಾಸ್ಟಿಕ್ ಕವರ್ನಿಂದ ಹೊರಗಡೆ ತೆಗೆದಿದ್ದೀವಿ. ಸೊ ನೀವಿಲ್ಲಿ ನೋಡ್ತಾ ಇರಬಹುದು. ಫ್ರೆಂಡ್ಸ್, ನೀವು ನೋಡ್ತಾ ಇರಬಹುದು ಇನ್ವರ್ಟರ್ ಯಾವ ರೀತಿ ಇದೆ ಅಂತೇಳಿ. ಸೊ ಇಲ್ಲಿ ನಿಮಗೆ ಎಕೋ ವೋಲ್ಟ್ ನಿಯೋ 1050 ಅಂತೇಳಿ ಕಾಣ್ತಾ ಇದೆ. ಸೊ ಹಾಗೆಯೇ ಬಾರ್ ಕೋಡ್ ಕಾಣ್ತಾ ಇದೆ. ಇಲ್ಲಿ ಮೊದಲನೇ ಆಪ್ಷನ್ ಇದೆಯಲ್ಲ, ಮೇನ್ಸ್ ಅಂತಿದೆಯಲ್ಲ, ಇದು ಸ್ವಿಚ್ ಪ್ಲಗ್ ಇರುತ್ತಲ್ಲ, ನಾವು ಕರೆಂಟಿಗೆ ಪ್ಲಗ್ಗನ್ನು ಮಾಡಿದವಾಗ ಇದು ಚಾರ್ಜಿಂಗ್ಗೆ ಕನೆಕ್ಟ್ ಆಗಿದೆನಾ ಇಲ್ವಾ ಅಂತೇಳಿ ತೋರಿಸುತ್ತೆ. ಸೊ ಇಲ್ಲಿ ಎರಡನೇ ಆಪ್ಷನು ಚಾರ್ಜಿಂಗ್ ಅಂತಿದೆಯಲ್ಲ, ಸೊ ಈ ಒಂದು ಇನ್ವರ್ಟರ್ನಿಂದ ಬ್ಯಾಟ್ರಿ ಚಾರ್ಜಿಂಗ್ ಆಗ್ತಾ ಇದೆನಾ ಇಲ್ವಾ ಅಂತೇಳಿ ಇದು ತೋರಿಸುತ್ತೆ. ಸೊ ಹಾಗೆಯೇ ಇಲ್ಲಿ ನಿಮಗೆ ಎಕೋ ಮೋಡ್ ಕೂಡ ಕೊಟ್ಟಿರ್ತಕ್ಕಂಥದ್ದು. ಸೊ ಹಾಗೆಯೇ UPS ಮೋಡ್ ಕೂಡ ಇದರಲ್ಲಿ ನೀಡಿದ್ದಾರೆ. ಸೊ ಇದರಲ್ಲಿ ಲೋ ಬ್ಯಾಟ್ರಿ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ. ಸೊ ಹಾಗೆಯೇ ಓವರ್ಲೋಡ್ ಆಪ್ಷನನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಸ್ವಿಚ್ ಆನ್ ಆಫ್ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಸೊ ಹಾಗೆಯೇ ಈ ಕಡೆ ಲಾಸ್ಟ್ ಗಡಿ ನಿಯೋ ಅಂತೇಳಿ ಹೆಸರನ್ನು ಅವರು ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ನಿಮಗೆ ಹಾಗೆಯೇ ಲೂಮಿನಸ್ ಅಂತೇಳಿ ಬ್ರ್ಯಾಂಡ್ ಹೆಸರು ಕೂಡ ಇಲ್ಲಿ ನಿಮಗೆ ಕಾಣುತ್ತೆ. ಇನ್ನು ಬ್ಯಾಕ್ ಸೈಡ್ ನೋಡೋದಾದರೆ ಈ ರೀತಿಯಾಗಿದೆ. ಸೊ ಇಲ್ಲಿ ನೀವು ನೋಡ್ತಾ ಇರಬಹುದು. ಸೊ ಹಾಗೆಯೇ ಇಲ್ಲಿ ಇವರು ಒಂದು ಫ್ಯಾನನ್ನು ಕೂಡ ಕೊಟ್ಟಿದ್ದಾರೆ. ಸೊ ಈ ಒಂದು ಫ್ಯಾನ್ ಯಾಕೆ ಕೊಟ್ಟಿದ್ದಾರೆ ಅಂದರೆ, ಸೊ ಇನ್ವರ್ಟರ್ ಹೀಟ್ ಆಗುತ್ತಲ್ಲ, ಸೊ ಹೀಟ್ ಆದರೆ ಆಟೋಮೆಟಿಕ್ಕಾಗಿ ಈ ಒಂದು ಫ್ಯಾನ್ ಆನ್ ಆಗುತ್ತೆ. ಸೊ ಈ ಒಂದು ಇನ್ವರ್ಟರ್ ಕೂಲ್ ಆಗಲಿಕ್ಕೆ ಇವರು ಈ ಒಂದು ಫ್ಯಾನನ್ನು ಕೊಟ್ಟಿದ್ದಾರೆ. ಸೊ ಇನ್ವರ್ಟರ್ ಹೀಟ್ ಆದ ತಕ್ಷಣ ಈ ಒಂದು ಫ್ಯಾನ್ ಆಟೋಮೆಟಿಕ್ಕಾಗಿ ಸ್ಟಾರ್ಟ್ ಆಗುತ್ತೆ. ಸೊ ಕೂಲ್ ಆದ ತಕ್ಷಣ ಆಟೋಮೆಟಿಕ್ಕಾಗಿ ಈ ಒಂದು ಫ್ಯಾನ್ ಆಫ್ ಆಗುತ್ತೆ. ಸೊ ಹಾಗೆಯೇ ಇಲ್ಲಿ ಬ್ಯಾಟ್ರಿಗೆ ಕನೆಕ್ಟ್ ಮಾಡಲು 2 ವೈರನ್ನು ಕೊಟ್ಟಿದ್ದಾರೆ. ಪ್ಲಸ್ ಮತ್ತು ಮೈನಸ್ 2 ವೈರನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಸ್ವಿಚ್ ಪ್ಲಗ್ ಇದೆ, ಔಟ್ಪುಟ್ ಪ್ಲಗ್ಗನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ನೋಡ್ತಾ ಇರಬಹುದು. ಸೊ ಈ ಒಂದು ಪ್ಲಗ್ಗನ್ನು ನೀವು ಕರೆಂಟಿಗೆ ಸ್ವಿಚ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಔಟ್ಪುಟ್ ಪ್ಲಗ್ಗನ್ನು ಕೂಡ ಕೊಟ್ಟಿದ್ದಾರೆ. ನೀವು ಈ ಒಂದು ಔಟ್ಪುಟ್ ಪ್ಲಗ್ನಿಂದ ನೀವು ವಿದ್ಯುತ್ತನ್ನು ಉಪಯೋಗ ಮಾಡಿಕೊಳ್ಬಹುದು. ಸೊ ಹಾಗೆಯೇ ಇಲ್ಲಿ ಪಕ್ಕದಲ್ಲಿ ಒಂದು ಫ್ಯೂಸನ್ನು ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನೀವು ನೋಡ್ತಾ ಇರಬಹುದು. ಸೊ ಆಲ್ರೆಡಿ ಇದರಲ್ಲಿ ಫ್ಯೂಸ್ ಇದೆ. ಸೊ ಹಾಗೆಯೇ ಇಲ್ಲಿ ನಿಮಗೆ ಒಂದು ಬಟನನ್ನು ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನೀವು ನೋಡಬಹುದು. ಸೊ ಇಲ್ಲಿ 4 ಆಪ್ಷನ್ ಇದೆ. ಟ್ಯೂಬ್, ಫ್ಲ್ಯಾಟ್, SMF ಮತ್ತು LOC ಅಂತ ಇದೆ. ಸೊ ಈ ಒಂದು ಇನ್ವರ್ಟರು ಎಲ್ಲ ಬ್ಯಾಟ್ರಿಗೆ ಸಪೋರ್ಟ್ ಮಾಡುತ್ತೆ ಅಂತೇಳಿ ಇವರು ಇಲ್ಲಿ ಕೊಟ್ಟಿದ್ದಾರೆ. ಸೊ ನೀವು ಯಾವ ಬ್ಯಾಟ್ರಿಯನ್ನು ಯೂಸ್ ಮಾಡ್ತಾ ಇರ್ತೀರಲ್ಲ, ಸೊ ಆ ಒಂದು ಬ್ಯಾಟ್ರಿಗೆ ತಕ್ಕಂತೆ ಈ ಒಂದು ಬಟನನ್ನು ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಟ್ಯೂಬ್ಯುಲರ್ ಬ್ಯಾಟ್ರಿನ ಯೂಸ್ ಮಾಡ್ತಾ ಇದ್ದರೆ ಇಲ್ಲಿ ಫಸ್ಟಿಗೆ ಇದೆಲ್ಲ TUB ಅಂತ ಟ್ಯೂಬ್ ಅಂತ ಈ ಒಂದು ಆಪ್ಷನ್ನ ಈ ಕಡೆ ನೀವು ಸೆಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಫ್ಲ್ಯಾಟ್ ಬ್ಯಾಟ್ರಿ ಯೂಸ್ ಮಾಡ್ತಾ ಇದ್ದರೆ ಫ್ಲ್ಯಾಟ್ ಬ್ಯಾಟ್ರಿ ಹತ್ರ ಹೋಗಿ ಈ ಒಂದು ಬಟನನ್ನು ನೀವು ಸೆಟ್ ಮಾಡಬೇಕಾಗುತ್ತೆ. ಸೊ ನಿಮ್ಮದು ಯಾವ ಬ್ಯಾಟ್ರಿ ಇರುತ್ತೆ, ಸೊ ಆ ಒಂದು ಬ್ಯಾಟ್ರಿಗೆ ತಕ್ಕಂತೆ ಈ ಒಂದು ಆಪ್ಷನನ್ನು ನೀವು ಸೆಲೆಕ್ಟ್ ಮಾಡಿಕೊಳ್ಳಲು ಅವರು ಕೊಟ್ಟಿದ್ದಾರೆ. ಸೊ ಫ್ರೆಂಡ್ಸ್, ಈ ಒಂದು ಇನ್ವರ್ಟರ್ನಲ್ಲಿ ನಿಮಗೆ ಶಾರ್ಟ್ ಸರ್ಕ್ಯೂಟ್ ಪ್ರೊಟೆಕ್ಷನನ್ನು ಕೂಡ ಅವರು ಕೊಟ್ಟಿದ್ದಾರೆ. ಸೊ ಹಾಗೆಯೇ ಫ್ರೆಂಡ್ಸ್, ಈ ಒಂದು ಇನ್ವರ್ಟರು ಯಾವುದೇ ರೀತಿಯ ಸೌಂಡನ್ನು ಕೂಡ ಮಾಡುವುದಿಲ್ಲ. ನಿಮಗೆ ನೀವು ಉಪಯೋಗ ಮಾಡ್ತಿದ್ರೆ ಈ ಒಂದು ಇನ್ವರ್ಟರ್ನಿಂದ ನಿಮಗೆ ಸೌಂಡ್ ಡಿಸ್ಟರ್ಬೆನ್ಸ್ ಇರುವುದಿಲ್ಲ. ಆ ಒಂದು ಆಪ್ಷನನ್ನು ಈ ಒಂದು ಇನ್ವರ್ಟರ್ನಲ್ಲಿ ಕೂಡ ಈ ಒಂದು ಲೂಮಿನಸ್ ಕಂಪನಿಯವರು ನೀಡಿರ್ತಕ್ಕಂಥದ್ದು. ಫ್ರೆಂಡ್ಸ್, ನಾನು ಈ ಒಂದು ಇನ್ವರ್ಟರನ್ನು ಅಮೆಜಾನ್ನಲ್ಲಿ ಪರ್ಚೇಸ್ ಮಾಡಿದ್ದೀನಿ. ಸೊ ನೀವು ಕೂಡ ಪರ್ಚೇಸ್ ಮಾಡ್ಕೊಳ್ಬೇಕಂದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ಅಲ್ಲಿಂದ ನೀವು ರೇಟ್ ಮತ್ತು ಈ ಒಂದು ಇನ್ವರ್ಟರನ್ನು ಸರಿಯಾಗಿ ನೋಡಿಕೊಂಡು ನೀವು ಪರ್ಚೇಸನ್ನು ಮಾಡ್ಕೊಳ್ಬಹುದು. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್.